ಸರ್, ನೀವ್ ಹೇಳಿದ್ರೆ ನಿಮ್ ಮಗಳು ಮರ್ತಿದ್ದಾಳೆ ಅಂತ, ಆದ್ರೆ ಮರ್ತಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನಿಮ್ಮ ಹತ್ರ ಹೇಳಿದಾಳ. ವಿತ್ ಯುವರ್ ಪರ್ಮಿಷನ್ ಸರ್, ಐ ಟಾಕ್ ಟು ಹಿಮ್. ಒಂದೇ ಒಂದು ಇನ್ಫಾರ್ಮೇಶನ್ ಕೂಡ ಲೀಕ್ ಆಗದೆ ಇರೋ ತರ ನೋಡ್ಕೋತೀನಿ ಸರ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ನಿಂತ್ಕೊಳ್ತೀನಿ. ನೀವೇನು ಜೈಲಲ್ಲಿರೋ ಪ್ರಿಸ್ನರ್ ಅಲ್ಲ, ಅರ್ಥ ಆಯ್ತಾ? ಕೂತ್ಕೊಳ್ಳಿ. ನಾನು ಮುಂಬೈಯಿಂದ ಇಲ್ಲಿಗೆ ಬಂದು 3 ವರ್ಷ ಆಯಿತು. ಅದಕ್ಕೂ ಮುಂಚೆ ಡೆಲ್ಲಿಯಲ್ಲಿದ್ದೆ. ಅಲ್ಲಿ ಎನ್ಕೌಂಟರ್ ಅಂತ ತುಂಬಾ ಜನ ನಟೋರಿಯಸ್ ಕ್ರಿಮಿನಲ್ಗಳನ್ನ ಕೊಲೆ ಮಾಡಿದ್ದೀನಿ. ಒಂದೇ ಲೆಕ್ಕಾಚಾರದಲ್ಲಿ ನಾನು ಒಂಥರ ಅಪರಾಧಿನೇ. ತೋ ಬಸ್ ದೇ ಟ್ರಾನ್ಸ್ಫರ್ಡ್ ಮೀ. What would you like to have, sir? ಡ್ರಗ್ ಮಾಫಿಯಾ ಫಿನಿಶ್ ಮಾಡಬೇಕು ಅಂತ ನನಗೆ ಇಲ್ಲಿ ಪೋಸ್ಟಿಂಗ್ ಮಾಡಿದ್ದಾರೆ. 3 ವರ್ಷದಲ್ಲಿ ನಾನು ಸಿಟಿನ ಕ್ಲೀನಾಗಿ ಇಡಬೇಕು. ಡ್ರಗ್ ಟ್ರಾಫಿಕಿಂಗ್ ಅಲ್ಲಿ ನಾನು ಯಾರೊಬ್ಬರನ್ನು ಕೂಡ ಅರೆಸ್ಟ್ ಮಾಡಿಲ್ಲ, ಜೈಲಿಗೂ ಹಾಕಿಲ್ಲ. ಎನ್ಕೌಂಟರ್ ಮೇ ಸಬ್ಕು ಮಾರ್ ಡಾಲ. ಇದ್ರ ವಿರುದ್ಧವಾಗಿ ನನಗೆ ಕಂಪ್ಲೇಂಟ್ಸು, ಇನ್ವೆಸ್ಟಿಗೇಷನ್ ಎಲ್ಲ ಬಂದಿದೆ. ಐ ಜಸ್ಟ್ ಡೋಂಟ್ ಕೇರ್. ನೌ ಮೈ ಪ್ರಾಬ್ಲಮ್ ಇಸ್ ಸಮಥಿಂಗ್ ಎಲ್ಸ್. ಡ್ರಗ್ ಮಾಫಿಯಾ ಮತ್ತೆ ಸ್ಟ್ರಾಂಗ್ ಆಗಿ ವಾಪಸ್ ಬಂದಿದೆ. ಅದನ್ನ ಕಂಟ್ರೋಲ್ ಮಾಡ್ತಾ ಇರೋ ಒಬ್ಬ ವ್ಯಕ್ತಿ ಅಂದ್ರೆ ಅವನೇ ಎಡ್ವಿನ್ ಮೋಸಸ್. ಆ ವ್ಯಕ್ತಿನ ಯಾರು ಇದುವರೆಗೂ ನೋಡಿಲ್ಲ. ಆ ವ್ಯಕ್ತಿಗೋಸ್ಕರ ಕೆಲಸ ಮಾಡೋರು ಗೂಂಡಗಳು, ಕ್ರಿಮಿನಲ್ಸು ಅಲ್ಲ, ಜಸ್ಟ್ ನಾರ್ಮಲ್ ಪೀಪಲ್.